ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 54ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ABCD ಯ ಕರ್ಣ AC ಯು ಕೋನ A ಅನ್ನ ದ್ವಿಭಾಗಿಸುತ್ತದೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಅದು ಕೋನ C ಅನ್ನು ಸಹ ದ್ವಿಭಾಗಿಸುತ್ತದೆ. ಸೊ ಎರಡನೇ ಪ್ರಶ್ನೆ, ABCD ಒಂದು ವಜ್ರಾಕೃತಿ ಎಂದು ತೋರಿಸಿ. ಓಕೆ, ಸೊ ಇಲ್ಲಿ ABCD ಏನ್ ಹೇಳಿ, ಸಮಾಂತರ ಚತುರ್ಭುಜದ ABCD. ಓಕೆ, ಸೊ ಸಮಾಂತರ ಚತುರ್ಭುಜ ABCD ಯಲ್ಲಿ, ಸೊ ABCD ಯಲ್ಲಿ ACU ಅಂದ್ರೆ ಕರ್ಣ ACU ಕೋನ A ಅನ್ನ ಅರ್ಧಿಸ್ತಾ ಇದೆ. ಓಕೆ, ಅರ್ಧಿಸುತ್ತದೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ನಾವು C ಅನ್ನು ಸಹ ದ್ವಿಭಾಗಿಸುತ್ತದೆ ಅಂತ ಹೇಳ್ಬೇಕು. ಓಕೆ, ಸೊ ಇಲ್ಲಿ ADC ತ್ರಿಭುಜ ADC ಮತ್ತು ತ್ರಿಭುಜ ABC ಅನ್ನ ಗಮನಿಸಿ. ಸೊ ಇಲ್ಲಿ AD ಬಾಹು ಈಸ್ ಈಕ್ವಲ್ ಟು BC ಆಗತ್ತೆ. ಓಕೆ, ಸೊ AD ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, BC. ಯಾಕಂದ್ರೆ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಅಲ್ವಾ. ಸೊ ಅಭಿಮುಖ ಬಾಹುಗಳು ಸಮ, ಹಾಗಾಗಿ ಇದೆರಡು ಈಕ್ವಲ್ ಆಗತ್ತೆ. ಸೊ ಅದೇ ರೀತಿ DC ಈಸ್ ಈಕ್ವಲ್ ಟು ಏನಾಗತ್ತೆ, AB ಆಗತ್ತೆ ಅಲ್ವಾ. ಸೊ ಅಭಿಮುಖ ಬಾಹುಗಳು ಸಮ. ಸೊ AC ಈಸ್ ಈಕ್ವಲ್ ಟು ಏನು, AC, ಯಾಕಂದ್ರೆ ಇದು ಸಾಮಾನ್ಯ ಬಾಹು ಅಲ್ವಾ. ಸೊ ಸಾಮಾನ್ಯ ಬಾಹು ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ SSS ಸರ್ವಸಮತೆ ಅಂದ್ರೆ ಬಾಹು ಸರ್ವಸಮತೆ ಗುಣಲಕ್ಷಣದಿಂದ ಏನ್ ಹೇಳ್ಬೋದು, ತ್ರಿಭುಜ ADC ಸರ್ವಸಮ ತ್ರಿಭುಜ ABC ಆಗತ್ತೆ. ಓಕೆ, ಸೊ ಇಲ್ಲಿ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಯ್ತು. ಅಂದ್ರೆ ಏನಾಯ್ತು, ಅನುರೂಪ ಕೋನಗಳು ಸಮನಾಯ್ತು, ಅನುರೂಪ ಬಾಹುಗಳು ಸಮನಾಯ್ತು. ಅಂದ್ರೆ ಏನಾಯ್ತು, ACD ಕೋನ. ಸೊ ACD ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, BCA ಆಯ್ತು. ಓಕೆ, ಈ ಎರಡು ಕೋನಗಳು ಸಮನಾಯ್ತು. ಓಕೆ, ಹಾಗಾದ್ರೆ ಇಲ್ಲಿ ACD ಕೋನ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, BCA ಕೋನ ಆಯ್ತು ಸರ್ವಸಮತೆಯ ಗುಣಲಕ್ಷಣದಿಂದ. ಸರ್ವಸಮತೆ ಗುಣಲಕ್ಷಣ. ಓಕೆ, ಸೊ ಅಂದ್ರೆ ಏನಾಯ್ತು, ಇದ್ರ ಅರ್ಥ ಏನು, ACD ಈಸ್ ಈಕ್ವಲ್ ಟು BCA ಅಂದ್ರೆ ಏನಾಯ್ತು ಹೇಳಿ, ಕರ್ಣ ACಯು ಕೋನ C ಅನ್ನ ಅರ್ಧಿಸುತ್ತದೆ. ಓಕೆ, ಕೋನ C ಅನ್ನ ಅರ್ಧಿಸುತ್ತೆ ಅಂತ ಆಯ್ತು. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ಎರಡನೇದು, ಕೋನ ACD ACD ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ CAD. ಸೊ ಕೋನ ACD ಈಸ್ ಈಕ್ವಲ್ ಟು ಕೋನ CAD. ಓಕೆ, ಸೊ ACD ಈಸ್ ಈಕ್ವಲ್ ಟು ಕೋನ CAD. ಸೊ ಹಾಗಾದ್ರೆ ಕೋನ ಬಾಹು AD ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಬಾಹು DC ಆಗತ್ತೆ. ಯಾಕಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಯ್ತು. ಸೊ ಆದ್ರೆ ಇಲ್ಲಿ DA ಈಸ್ ಈಕ್ವಲ್ ಟು BC. ಸೊ DA ಈಸ್ ಈಕ್ವಲ್ ಟು BC ಮತ್ತು AB ಈಸ್ ಈಕ್ವಲ್ ಟು ಏನ್ ಹೇಳಿ, AB ಈಸ್ ಈಕ್ವಲ್ ಟು CD. ಓಕೆ, ಸೊ ಹಾಗಾದ್ರೆ ಇಲ್ಲಿ therefore AB ಈಸ್ ಈಕ್ವಲ್ ಟು BC ಆಗತ್ತೆ, BC ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು DA ಆಯ್ತು. ಸೊ ಇದೆಲ್ಲ ಬಾಹುಗಳು ಸಮನ ಆಯ್ತು ಅಂದ್ರೆ, ಸೊ ಇಂತಹ ಆಕೃತಿಗಳೇನಾಗತ್ತೆ ಹೇಳಿ, ವಜ್ರಾಕೃತಿ. ಹಾಗಾಗಿ ಇಲ್ಲಿ ABCD ಯು ಒಂದು ವಜ್ರಾಕೃತಿ. ಓಕೆ, ಸೊ ಒಂದು ವಜ್ರಾಕೃತಿ, ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.